ಜನಪರ ನ್ಯಾಯಪರ. ನಮಸ್ಕಾರ ವೀಕ್ಷಕರೇ, ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಬೇಗ್. ಇಂದು ತುಮಕೂರಿನಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಆ ಸೊಬಗನ್ನು ನೋಡೋಣ ಬನ್ನಿ. ಇವತ್ತು ತುಮಕೂರಿನಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಕನಕದಾಸರ ಭಾವಚಿತ್ರದ ಮೆರವಣಿಗೆಯ ಮೂಲಕ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಕಾಲ್ನಡಿಗೆಯೊಂದಿಗೆ ಶಿರಾಗೇಟ್ನಿಂದ ಚರ್ಚ್ ಸರ್ಕಲ್, ಟೌನ್ ಹಾಲ್, ಗುಬ್ಬಿ ವೀರಣ್ಣ ಕಲಾಕ್ಷೇತ್ರಕ್ಕೆ ಬಂದರು. ಇವತ್ತು ನೀವು ನೋಡ್ತಾ ಇದ್ದೀರಾ ತುಮಕೂರಿನಲ್ಲಿ ನಡೆಯುತ್ತಿರುವಂಥ ವಾಲ್ಮೀಕಿ ಜಯಂತಿ. ನಮ್ಮೊಡನೆ ಇದ್ದಾರೆ ಎ ಮಹಾಲಿಂಗಯ್ಯ, ತುಮಕೂರು ಜಿಲ್ಲಾ ಅಧ್ಯಕ್ಷರು, ಕುರುಬರ ಸಂಘದವರು. ಇವತ್ತು ಅವರು ಅವರ ಅನಿಸಿಕೆಯನ್ನು ತಿಳಿಸ್ತಾರೆ, ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮಗೆ ಯಾವ ಥರ ಖುಷಿ ಆಗ್ತಿದೆ ಇವತ್ತು ಆಚರಣೆ ಮಾಡ್ತಿರೋವಂಥದ್ದು? ಖಂಡಿತವಾಗ್ಲೂ ಕುರುಬ ಸಮಾಜದಲ್ಲಿ ಹುಟ್ಟಿ ಒಂದು ಹೆಮ್ಮೆ. ಹಾಲುಮತ ಸಮಾಜ ಒಂದು ಬಹಳ ವಿಮೋಖವಾದಂಥ ಸಮಾಜ. ಕನಕದಾಸರು ಭಕ್ತಿ ಲೋಕದ ಧ್ರುವತಾರೆ. ಅವರ ಕಾಣಿಕೆ ಅಮೂಲ್ಯ, ಅನನ್ಯ. ಕನಕದಾಸರು ಕೇವಲ ಕುರುಬ ಜನಾಂಗಕ್ಕೆ ಮಾತ್ರವಲ್ಲ, ಕರ್ನಾಟಕದ ಆಸ್ತಿ. ದಾಸ ಸಾಹಿತ್ಯದಲ್ಲಿ ಯಾರಾದರೂ ಕವಿ ಇದ್ದಾರೆ ಅಂದರೆ ಕನಕದಾಸರು ಮಾತ್ರ. ಕನಕದಾಸರು ಭಕ್ತ ಕವಿಗಳು ಹೌದು, ಶಕ್ತ ಕವಿಗಳು ಹೌದು. ಅಂಥ ಮಹಾನುಭಾವನನ್ನು ಪಡೆದ ನಾವು ನೀವೇ ಧನ್ಯರು. ಈ ದಿನ ತುಮಕೂರು ಜಿಲ್ಲಾಡಳಿತ, ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಜಿಲ್ಲಾ ಕಾಳಿದಾಸ ವಿದ್ಯಾವರ್ಧಕ ಸಂಘ, ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ 537ನೇ ಕನಕ ಜಯಂತಿಯನ್ನು ತುಮಕೂರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ತುಮಕೂರಿನ ಶಿರಾಗೇಟ್ ಕನಕ ವೃತ್ತದಿಂದ ಹಿಡಿದು ಟೌನ್ ಹಾಲ್ ಸರ್ಕಲ್ವರೆಗೂ, ಟೌನ್ ಹಾಲಿಂದ DJ ಮುಖಾಂತರ ನಾವು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರವನ್ನು ತಲುಪ್ತೀವಿ. ಅಲ್ಲಿ 12:30 1 ಗಂಟೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಕನಕದಾಸರ ಉಪನ್ಯಾಸ ಮತ್ತು ಸಾಧಕರಿಗೆ ಸನ್ಮಾನ, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಇಂಥ ಒಬ್ಬ ಮಹಾನುಭಾವನ ಜಯಂತಿಯನ್ನು ಮಾಡಲಿಕ್ಕೆ ತುಂಬ ನಮಗೆ ಸಂತೋಷ ಆಗ್ತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಯುವ ಪೀಳಿಗೆಗೆ ಇದ್ರ ಬಗ್ಗೆ ಏನು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಕನಕದಾಸರ ತತ್ವಗಳನ್ನು ಅಳವಡಿಸ್ಕೊಬೇಕು, ಆಚರಿಸಬೇಕು. ನಾವು ಯುವ ಪೀಳಿಗೆಗೆ ಇವತ್ತು ಮುಂದಿನ ಪೀಳಿಗೆ ಕನಕದಾಸ ಅಂದರೆ ಯಾರು ಅನ್ನೋದು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ನಾವು ಇಲ್ಲ ಅಂದರೆ ಆ ಮಕ್ಕಳು ಯಾರ್ಯಾರು ಅಂತ ಕೇಳೋ ಭಾವನೆ ಬರುತ್ತೆ. ನಾವು ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳನ್ನು, ಮಠಮಾನ್ಯಗಳನ್ನು ಮತ್ತು ಅಧ್ಯಕ್ಷರುಗಳನ್ನು ಮತ್ತು ಕನಕದಾಸರನ್ನು ನಾವು ನಮ್ಮ ಸಮಾಜಕ್ಕೆ ಪರಿಚಯಿಸಬೇಕು. ಅಂದರೆ ಮುಂದಿನ ಪೀಳಿಗೆಗೆ ಕನಕದಾಸರ ಬಗ್ಗೆ ಉಪನ್ಯಾಸವನ್ನು ಮಾಡಬೇಕು. ಕನಕದಾಸರ ಚರಿತ್ರೆಗಳನ್ನು, ತತ್ವಾದರ್ಶಗಳನ್ನು ತಿಳಿಸಿದಾಗ ಮಾತ್ರ ಯುವ ಪೀಳಿಗೆ ಒಂದು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದಂಥವರಿಗೆ ಉಪಹಾರದ ಯೋಜನೆಯನ್ನು ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಜ್ಯೋತಿ ಗಣೇಶ್, ಮಾಜಿ ಕೌನ್ಸಿಲರ್ ಆದಂತಹ HD ನಾಗರಾಜ್ ಮತ್ತು ಕುಮಾರಣ್ಣರವರು, ಕುರುಬ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾದಂತಹ ಕೆ ಮಹಾಲಿಂಗಯ್ಯ ಸೇರಿದಂತೆ ಹಲವಾರು ಅತಿಥಿಗಳು ಉಪಸ್ಥಿತರಿದ್ದರು. ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.